This program is sponsored by New Ravi Industries Karshik Mangalore, powered by Palmer Group Mangalore, Shashi Catering Service Baroda, co-sponsored by Bharati Builders Vijay Kaur Road, SLC Jewelers and Diamond House, KS Road Ampankatte, Cycle Agarbatti, B. Devadas Ganapati Pai Enterprises, Alake Mangalore, Nitya Food Products Putturu, ಡಿ ವೇದವ್ಯಾಸ್ ಕಾಮತ್ ಶಾಸಕರು ಮ್ಯಾಂಗ್ಳೂರು, ಗುರ್ಮಿ ಸುರೇಶ್ ಶೆಟ್ಟಿ ಶಾಸಕರು ಕಾಪು. ಓಂ ಶ್ರೀ ಗಣೇಶಾಯ ನಮಃ. ಸಂಗೀತ ಮನಸ್ಸಿಗೆ ಶಾಂತಿ ನೀಡಿದರೆ ಭಜನೆ ಆತ್ಮವನ್ನು ಪರಮಾತ್ಮನೊಂದಿಗೆ ಬೆಸೆಯುವ ಪವಿತ್ರ ಸೇತುವೆ. ಆ ಭಜನೆಗೆ ನೃತ್ಯದ ಸೊಬಗು ಸೇರಿದಾಗ ಅದು ಕೇವಲ ಕಲಾ ಪ್ರದರ್ಶನ ಅಲ್ಲ, ಭಕ್ತಿಯ ಅಭಿವ್ಯಕ್ತಿಯಾಗಿ ರೂಪುಗೊಳ್ಳುತ್ತೆ. ದೇವರ ನಾಮಸ್ಮರಣೆ, ಭಕ್ತಿ, ಸಂಸ್ಕೃತಿ ಮತ್ತು ಕಲೆಯ ಅದ್ಭುತ ಸಂಗಮ ನಮ್ಮ ಕುಡ್ಲ ನೃತ್ಯ ಭಜನೆ. ಬನ್ನಿ, ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುರೇಖಾ ಶೆಟ್ಟಿ. ನ್ಯೂ ರವಿ ಇಂಡಸ್ಟ್ರೀಸ್ ರಥಬೀದಿ ಮಂಗಳೂರು ಪ್ರಮುಖ ಪ್ರಾಯೋಜಕತ್ವದ ಪಾಲೆಮಾರ್ ಗ್ರೂಪ್, ಶಶಿ ಕ್ಯಾಟರರ್ಸ್, ಭಾರತಿ ಬಿಲ್ಡರ್ಸ್, ಎಸ್ಎಲ್ ಶೇಡ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್, ಬಿ ದೇವದಾಸ್ ಗಣಪತಿ ಪೈ ಎಂಟರ್ಪ್ರೈಸಸ್, ನಿತ್ಯ ಫುಡ್ ಪ್ರಾಡಕ್ಟ್ಸ್, ಸೈಕಲ್ ಅಗರ್ಬತ್ತಿ, ಡಿ ವೇದವ್ಯಾಸ್ ಕಾಮತ್ ಮತ್ತು ಗುರ್ಮೆ ಫೌಂಡೇಶನ್ ಸಹ ಪ್ರಾಯೋಜಕತ್ವದ ನೃತ್ಯ ಭಜನೆ ಸೀಸನ್ 4ಕ್ಕೆ ಬಂದಿರುವಂತಹ ಎಲ್ಲ ತಂಡಗಳಿಗೆ, ನಮ್ಮ ಪ್ರೀತಿಯ ತೀರ್ಪುಗಾರರಿಗೆ, ವೀಕ್ಷಕರಿಗೆ ಪ್ರೀತಿಪೂರ್ವಕ ಸ್ವಾಗತ. ಇದೀಗ ಇಂದಿನ ಮೊದಲ ತಂಡವನ್ನು ಸ್ವಾಗತಿಸೋಣ. ಮೊದಲ ತಂಡ ಅಗ್ರಹಾರ ಶ್ರೀ ಮುಖ್ಯಪ್ರಾಣ ಕುಣಿತ ಭಜನಾ ತಂಡ, ಪೊನ್ನಂಗಿಲ, ಮಂಗಳೂರು. ಇವರನ್ನ ವೇದಿಕೆಗೆ ಆತ್ಮೀಯತೆಯಿಂದ ಸ್ವಾಗತಿಸೋಣ. ಇದೀಗ ನಿಮ್ಮ ಸಮಯ ಆರಂಭ.
ಅಗ್ರಹಾರ ಶ್ರೀ ಮುಖ್ಯ ಪ್ರಾಣ ಕುಣಿತ ಭಜನಾ ತಂಡ ಪೊನ್ನಂಗಿಲ ಮಂಗಳೂರು ಇವರ ಅದ್ಭುತ ಭಕ್ತಿ ಪ್ರದರ್ಶನಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಅರುಣುಳ್ಳರ್ ಇವರ ಈ ಒಂದು ಪ್ರದರ್ಶನದ ಬಗ್ಗೆ ತಮ್ಮ ಅಭಿಪ್ರಾಯ. ಸೊಗಸಾದ ಪ್ರಸ್ತುತಿ. ನಾನು ಇವರಿಗೆ ಹುರುಪು, ಉತ್ಸಾಹ ಎಂಬ ಶಬ್ದದ ಬದಲು ಲವಲವಿಕೆ ಎಂಬ ಶಬ್ದವನ್ನು ಬಳಕೆ ಮಾಡಬಹುದು. ಒಂದು ಹಕ್ಕಿ ಮರಿಗಳಾಗೆ ಟಕ್ 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 ಅಂತ ಹಕ್ಕಿ ಮರಿಗಳಾಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ನೀಡುತ್ತಾ ಎಲ್ಲರೂ ಸಮಾನವಾದ ಗೌಜಿ ಗದ್ದಲದಲ್ಲಿ ಕುಣಿದಿದ್ದೀರಿ. ಇದು ಮೆಚ್ಚತಕ್ಕ ಅಂಶ. ಭಾಳ ಖುಷಿಯಿಂದ ಹೇಳಬೇಕಾದದ್ದು, ನೀವು ತಾರಕ್ಕ ಬಿಂದಿಗೆ ಹಾಡಿದ್ದೀರಿ. ತಾರಕ್ಕ ಬಿಂದಿಗೆ ಆ ಗೀತೆಯನ್ನು ಹಾಡುವ ಸಮಯದಲ್ಲಿ ಒಂದೇ ಮಟ್ಟಕ್ಕೆ ಆ ಗೀತೆಯ ದಾಟಿ ಹೇಗುಂಟು ಅದನ್ನು ಒಂದೇ ಮಟ್ಟಕ್ಕೆ ಒಂದೇ ಸ್ವರದಲ್ಲಿ ಹಾಡಿದ್ದನ್ನು ನಾನು ಗಮನಿಸಿದೆ. ಇದು ಒಳ್ಳೆಯ ಅಂಶ. ಏಕೆಂದರೆ ಕೆಲವೊಮ್ಮೆ ಆ ಗೀತೆಗೊಂದು ಬೇರೆ ಬೇರೆ ರೀತಿಯ ರಾಗದ ಸಂಯೋಜನೆ ಇದೆ. ನೀವಿಲ್ಲಿ ಆಯ್ಕೆ ಮಾಡಿಕೊಂಡಂತಹ ರಾಗ ಅದು ಬಹುಶಃ ಎಳೆಯ ಧ್ವನಿಗೆ ಹೆಚ್ಚು ಒಪ್ಪಿಕೊಳ್ಳುವಂಥದ್ದು ಅಂತ ನನ್ನ ಅನಿಸಿಕೆ. ನಿಮ್ಮ ಹಣೆಯಲ್ಲಿ ಕಾಣುವ ಆ ತಿಲಕ, ಯಾರೆಲ್ಲ ಪಂಢರಪುರಕ್ಕೆ ಹೋಗಿದ್ದೀರಿ? ಇದರಲ್ಲಿ ಯಾರಾದರೂ ಇದ್ದೀರಾ? ಇಲ್ಲ. ಪಂಢರಪುರದ ವಿಠಲನ ಭಾವಚಿತ್ರವನ್ನು ನೋಡಿದ್ದೀರಾ? ಒಂದು ಕಪ್ಪಗಿನ ಮೂರ್ತಿ. ಆ ಪಂಢರಪುರದ ವಿಠಲನ ಹಣೆಯಲ್ಲಿ ಸೇಮ್ ದಿಟ್ಟು ಮಕ್ಕಿಕಾ ಮಕ್ಕಿ ಇದೇ ನಾಮ, ಪುಂಡು ನಾಮ ಅಂತ ಹೆಸರಿದ್ದಕ್ಕೆ. ಈ ನಾಮದಲ್ಲಿ ವಿಠಲನನ್ನು ವರ್ಣಿಸುವಾಗ ಹೇಳ್ತಾರೆ ಮರಾಠಿ ಕವಿಗಳು, ಈ ನಾಮದಲ್ಲಿ ಸಾಕ್ಷಾತ್ ಶಿವನಿದ್ದಾನಂತೆ. ಹಾಗಾಗಿ ವೈಷ್ಣವ ಬೇರೆ ಅಲ್ಲ, ಶೈವ ಬೇರೆ ಅಲ್ಲ, ಸಾಕ್ಷಾತ್ ಶಿವನಿದ್ದಾನಂತೆ. ಬಹುಶಃ ನಿಮ್ಮ ಹಣೆಯಲ್ಲಿ ಆ ಸ್ವಯಂಭೂ ಆಗಿರುವವನು ಸ್ವಯಂ ಪ್ರಜ್ಞೆಯಾಗಿ ಕೂತ ಕಾರಣ ಇಷ್ಟು ಯಶಸ್ವಿಯ ಹೆಜ್ಜೆಯನ್ನಿಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಹೇಳಿದ ನೋಡಿ, ಕಂಗಳ್ಯಾತಕೋ ಕಸ್ತೂರಿ ರಂಗನ ನೋಡದ. ಕಸ್ತೂರಿ ತಿಲಕ, ಅಂತಹ ಕಸ್ತೂರಿ ಸದೃಶವಾಗಿರುವಂಥ ತಿಲಕವನ್ನು ಧರಿಸಿ ಭಾಳ ಸೊಗಸಾಗಿ ಹೆಜ್ಜೆಯನ್ನು ಹಾಕಿದ್ದೀರಿ. ಒಳ್ಳೆಯ ಪ್ರಸ್ತುತಿ, ಭಾಳ ಖುಷಿಯಾಯಿತು. ಎಳೆಯ ವಿದ್ಯಾರ್ಥಿಗಳು ಇಂತಹ ಸಮಯದಲ್ಲಿ ಕುಣಿತ ಭಜನಕ್ಕೆ ತಮ್ಮ ಪ್ರತಿಭೆಯನ್ನು ವಿನಿಯೋಗ ಮಾಡಿಕೊಳ್ಳುವುದು ಒಳ್ಳೆಯ ಲಕ್ಷಣ. ಶುಭವಾಗಲಿ, ಇನ್ನಷ್ಟು ಉನ್ನತಿಯಾಗಲಿ. ಧನ್ಯವಾದಗಳು. ಹಾಗೆಯೇ ಸೌಂದರ್ಯ ಆಳ್ವ ತಮ್ಮ ಅಭಿಪ್ರಾಯ. ಶ್ರೀ ಮುಖ್ಯಪ್ರಾಣ ಭಜನಾ ತಂಡ ಎಲ್ಲಿ ರಾಮನಾಮ ಇರುತ್ತೋ ಅಲ್ಲಿ ಸಾಕ್ಷಾತ್ ಮುಖ್ಯಪ್ರಾಣ ಬಂದು ನಮ್ಮ ಜೊತೆನೇ ಅವರೂ ಕೂಡ ರಾಮನಾಮ ಹೇಳ್ತಾರಂತೆ. ಮುಖ್ಯಪ್ರಾಣನಿಗೆ ರಾಮನಾಮವೇ ಎಲ್ಲ. ಸೊ ನೀವು ಫಸ್ಟಿಗೆ ಗಣಪತಿ ಸ್ತುತಿ ಆದಮೇಲೆ ರಾಮನ ಹಾಡಿಗೆ ಕುಣಿತ ಮಾಡಿದ್ದೀರಾ, ಅದು ನನಗೆ ಇಷ್ಟ ಆಯಿತು. ಶ್ರೀ ಮುಖ್ಯಪ್ರಾಣನಿಗೂ ಅದೇ ಇಷ್ಟ. ಧನ್ಯವಾದಗಳು. ತಮ್ಮ ಮನಮೋಹಕ ನೃತ್ಯ, ಸುಮಧುರ ಭಜನೆ ಹಾಗೂ ಭಕ್ತಿ ಭಾವದಿಂದ ಈ ವೇದಿಕೆಯನ್ನು ಪಾವನಗೊಳಿಸಿದ್ದೀರಿ. ನಿಮ್ಮ ಕಲಾ ಸೇವೆ ಇನ್ನಷ್ಟು ಉನ್ನತಿಯನ್ನ ಕಾಣಲಿ. ಶ್ರೀ ಮುಖ್ಯಪ್ರಾಣ ದೇವರ ಕೃಪೆ ಸದಾ ನಿಮ್ಮ ತಂಡದ ಮೇಲಿರಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ನಮ್ಮ ಕುಡ್ಲದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ಇದೀಗ ರಾಮಾಂಜನೇಯ ಕುಣಿತ ಭಜನಾ ಮಂಡಳಿ ಬೈಕಂಪಾಡಿ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದದೊಂದಿಗೆ ತಮ್ಮ ಮನಮೋಹಕ ಕುಣಿತ ಭಜನೆಯ ಮೂಲಕ ಭಕ್ತಿ ರಸದ ಸಿಂಚನ ಮಾಡಲು ಆಗಮಿಸ್ತಾ ಇರುವಂತಹ ಈ ತಂಡವನ್ನ ನಮ್ಮ ಗುಡ್ಡದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ನಿಮ್ಮ ಸಮಯ ಆರಂಭ.
ಸೌಂದರ್ಯ ಮೇಡಮ್, ತಮ್ಮ ಅಭಿಪ್ರಾಯ. ಕೋಆರ್ಡಿನೇಷನ್ ಇತ್ತು ಕುಣಿತದಲ್ಲಿ. ಹೊರಡಿದಂಥ ಅಲಂಕಾರ, ತೊಡುಗೆ ಒಳ್ಳೆಯದಿದೆ. ಹಣೆಗೆ ಹಾಕಿದಂಥ ತಿಲಕ ಆಗಿರ್ಬೋದು. ಮತ್ತು ಎನರ್ಜಿ, ಕುಣಿತದಲ್ಲಿ ಎನರ್ಜಿ ನನಗೆ ಎಲ್ಲೂ ಡ್ರಾಪ್ ಆಗಲಿಲ್ಲ ನಿಮ್ಮದು. ಓಕೆ, ಅದೊಂದು ಪ್ಲಸ್ ಪಾಯಿಂಟ್, ನಮ್ಗೆ ಅಪ್ರಿಷಿಯೇಟೆಡ್. ಎಲ್ಲೂ ಕೂಡ ಡ್ರಾಪ್ ಆಗಲಿಲ್ಲ ಕುಣಿತದಲ್ಲಿ. ಸ್ಪೆಷಲಿ ಆ ಕೆಳಗೆ ಕೂತ್ಕೊಂಡಲ್ಲಿ ಸೆಕೆಂಡ್ ಒನ್, ಅವರಿಗೊಂದು ಎಲ್ಲರೂ ಒಂದು ಜೋರಾದ ಚಪ್ಪಾಳೆ ಕೊಡಬೇಕು ಅವರ ಎನರ್ಜಿ ಲೆವೆಲಿಗೆ. ಇಷ್ಟೊತ್ತು ಕಾದು ಊಟ ಮಾಡಿ ಆದರೂ ಕೂಡ ಅವರ ಎನರ್ಜಿ ಡ್ರಾಪ್ ಆಗಲಿಲ್ಲ. ಅಷ್ಟೇ ಎನರ್ಜಿಯಲ್ಲಿ ತುಂಬ ಎಂಜಾಯ್ ಮಾಡಿ ಅವರಷ್ಟಕ್ಕೆ ಅವರು ಭಜನೆಯನ್ನು ಹಾಡ್ತಿದ್ರು. ಮೆಲ್ಲನೆ ಬಂದನೆ ಅದನ್ನು ತಕ್ಕೊಂಡೊಂದು ತಾಳ ಬಡಿದ್ರಲ್ಲ, ಅದು ತುಂಬ ಚಂದ ಬಂದಿದೆ. ಅದು ಕ್ರಿಯೇಟಿವ್ ಆಗಿತ್ತು, ಖುಷಿ ಆಯಿತು ಕೇಳಲಿಕ್ಕೆ. ಒಂದೇ ರೀತಿ ಮಾಡ್ಬೋದಾ? ಮತ್ತು ಹಾಡು ಸ್ವಲ್ಪ ಇನ್ನೂ ಆಡೇಬಲ್ ಆಗಬೇಕಿತ್ತೇನು ಅಂತ ನನಗೆ ಅನಿಸಿತು. ಹಾಡುಗಾರಿಕೆಯಲ್ಲಿ, ಭಜನೆಯಲ್ಲಿ ಸ್ವಲ್ಪ ಎನರ್ಜಿ ಡೌನ್ ಆಯಿತು. ಕುಣಿತದಲ್ಲಿದ್ದಷ್ಟು ಸ್ಟೆಮಿನಾ ನನಗೆ ಹಾಡುಗಾರಿಕೆಯಲ್ಲಿ ಕಾಣಲಿಲ್ಲ. ಅದೊಂದು ನೆಕ್ಸ್ಟ್ ಟೈಮ್ ಸರಿ ಮಾಡಿಕೊಳ್ಳಿ. ಅಭಿನಂದನೆಗಳು. ಧನ್ಯವಾದಗಳು. ಅರುಣುಲಾಲ್ ಸರ್, ತಮ್ಮ ಅಭಿಪ್ರಾಯ. ಒಳ್ಳೆಯ ಸೊಗಸಾದ ಪ್ರಸ್ತುತಿ. ಕರೆದರೆ ಬರಬಾರದೆ ಕರುಣೆಯ ವಾರಿದೆ, ಈ ಗೀತೆಯನ್ನು ಕುಣಿತಕ್ಕೆ ಬಳಸಿಕೊಂಡದ್ದು ಬಹಳ ವಿರಳ. ಬಳಸಿಕೊಳ್ಬಾರ್ದು ಅಂತ ಯಾರು ಹೇಳಿದರು? ಗಣಪತಿ ಸ್ತುತಿ ಆದರೆ ಯಾವುದೂ ಆದೀತಲ್ಲ. ಭಾಳ ಸೊಗಸಾದ SPB ಅವರ ಧ್ವನಿಯಲ್ಲಿರುವಂತಹ ಗೀತೆ ಅದು. ಅದನ್ನು ನೀವು ಒಪ್ಪಿಕೊಳ್ಳುವ ಹಾಗೆ ಹೊಸತನದ ಮಾದರಿಯಲ್ಲಿ ಗಣಪತಿ ಸ್ತುತಿಯನ್ನು ಬಳಸಿಕೊಂಡದ್ದು ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಮತ್ತು ಶುಭ ಲಕ್ಷಣ ಅಂತ ನಾನು ಅಂದುಕೊಳ್ತೇನೆ. ಎಲ್ಲರೂ, ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ, ಯಾರು ಯಾರನ್ನು ನೋಡದೆ ಸ್ವಯಂ ಪರಿಪೂರ್ಣರು ಎನ್ನುವ ಅರ್ಥದಲ್ಲಿ ಪರಸ್ಪರ ನೋಡದೆ ನಿಮ್ಮಷ್ಟಕ್ಕೆ ಇನ್ವಾಲ್ವ್ ಆಗಿ ಸ್ಟೆಪ್ಪನ್ನು ಹಾಕಿದ್ದೀರಿ. ಮತ್ತು ಎಲ್ಲೂ ಯಾವ ಸ್ಟೆಪ್ಸು ತಪ್ಪಿ ಹೋಗಲಿಲ್ಲ. ಇದನ್ನು ನಾನು ಗಮನಿಸಿದ್ದೇನೆ. ಇದು ಒಳ್ಳೆಯ ಅಂಶವೇ. ಹಾಗಾಗಿ ನೀವು ಪ್ರತಿಯೊಬ್ಬರು ಸ್ವಯಂ ನಿಪುಣರು ಅಂತ ಹೇಳ್ಬೋದು. ಗುರುವಿನ ಕೀರ್ತಿಯನ್ನು ಉಳಿಸಿಕೊಂಡು ಹೋಗುವುದಕ್ಕೆ ನಿಮಗೆ ಜವಾಬ್ದಾರಿಗಳಿವೆ. ನಿಮ್ಮ ಮೆಲುವಂಗಿ ಉಂಟಲ್ಲ, ಅದು ಬಹಳ ಆಕರ್ಷಕ. ಒಂದು ಅರ್ಥದಲ್ಲಿ ಒಂದು ಮದುವೆಯ ಸಾರಿಯಾಗಿ ಉಂಟದು. ಎಷ್ಟು ಆ ಬೆಳಕಿಗೆ ಎಷ್ಟು ಸೊಗಸಾಗಿ ಕಾಣ್ತದೆ ನೋಡಿ. ಅದರ ಆಯ್ಕೆ ಮಾಡಿದವರ ತಲೆಗೂ ಒಂದು ವಂದನೆ. ಇನ್ನು ಮೆಲ್ಲನೆ ಬಂದನೆ ಅವರು ಹೇಳಿದರು, ಒಳ್ಳೆಯ ಝಲಕದು. ಆದರೆ ಅದರ 4ನೇ ಸಾಲು, ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತು ಕೊಟ್ಟು ನಿಲ್ಲದೆ ಪೇಳಿಪೋದ, ಒಮ್ಮೆ ಹಾಡ್ತಿರೋದನ್ನು. ಇಲ್ಲದೆ ಓಡಿಪೋದ ಕಳ್ಳಾಗೆ ಬುದ್ಧಿ ಪೇಲೆ. ಕಳ್ಳಾಗೆ, ನನಗಾಗದು ಕಾಳಾಗೆ ಅಂತ ಕೇಳಿತದು. ತೇಲಿಸಿ ಅದು ಸ್ವಲ್ಪ ಎಚ್ಚರ ವಹಿಸಿ. ಆ ಕಳ್ಳಾಗೆ ಎಂಬ ಶಬ್ದ ಶಂಖವಾದನ ಸೊಗಸಿತ್ತು. ಬಹಳ ಸೊಗಸಾದ ಪ್ರಸ್ತುತಿ. ಅಭಿನಂದನೆ. ಇನ್ನೂ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳಿವೆ. ಬೆಳೆಯಿರಿ, ಉನ್ನತಿಯಾಗಿ ಕಾಣಿಸಿಕೊಡಿ. ಧನ್ಯವಾದ. ಲಾಸ್ಟಿಗೆ ಮಂಗಳ ಹೇಳಬೇಕಾದ್ರೆ ಎಲ್ಲರೂ ಒಂದು ಲೋಟಸ್ ಹೀಗೆ ಅರಳಿದಾಗೆ ಒಂದು ಬೆಂಡ್ ಮಾಡಿದ್ರು. ಅದು ತುಂಬ ಚಂದ ಬಂದಿತ್ತು. ಆ್ಯಕ್ಚುಲಿ ಅದು ಮಿಸ್ ಮಾಡಿದೆ ನಾನು ಪಾಯಿಂಟ್ ಹೇಳಲಿಕ್ಕೆ. ಅದೊಂದು ತುಂಬ ಅದ್ಭುತವಾಗಿ ಬಂದಿದೆ. ಒಂದು ಹೂ ಅರಳಿದಾಗಿತ್ತದು. ಗಟ್. ಧನ್ಯವಾದಗಳು. ಶ್ರೀರಾಮನ ಆದರ್ಶ, ಆಂಜನೇಯ ಸ್ವಾಮಿಯ ಭಕ್ತಿ ಮತ್ತು ಸೇವಾ ಮನೋಭಾವವನ್ನು ನಿಮ್ಮ ನೃತ್ಯ ಹಾಗೂ ಭಜನೆ ಮೂಲಕ ಅತ್ಯಂತ ಸುಂದರವಾಗಿ ಮೂಡಿಸಿದ್ದೇನೆ. ನಿಮ್ಮ ಕಲಾ ಸೇವೆ ಇನ್ನಷ್ಟು ಬೆಳೆಯಲಿ. ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯ ಕೃಪೆ ಸದಾ ನಿಮ್ಮ ತಂಡದ ಮೇಲಿರಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಅಭಿನಂದನೆಗಳು. ಧನ್ಯವಾದಗಳು. ಜ್ಞಾನಕ್ಕೆ ಅಧಿದೇವತೆಯಾದ ಶ್ರೀ ಶಾರದಾಂಬೆಯ ಹೆಸರನ್ನು ಹೊತ್ತಿರುವ ಶಾರದಾ ವಿದ್ಯಾಲಯ ಕೊಡಿಯಲ್ಬೈಲ್ ಮಂಗಳೂರು ಅಂದರೆ ಶೈಕ್ಷಣಿಕ ಸಾಧನೆ ಮಾತ್ರ ಅಲ್ಲ, ಕಲೆ, ಸಂಸ್ಕೃತಿ, ಕ್ರೀಡೆ ಹಾಗೂ ವಿವಿಧ ಸಹಪಠ್ಯ ಚಟುವಟಿಕೆಗಳಲ್ಲಿಯೂ ತನ್ನದೇ ಆದ ಛಾಪು ಮೂಡಿಸಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ. ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಸೂಕ್ತ ವೇದಿಕೆಯನ್ನು ಕಲ್ಪಿಸುತ್ತಾ ಶಿಕ್ಷಣದ ಜೊತೆಗೆ ಸಂಸ್ಕಾರ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಬೆಳೆಸ್ತಾ ಇರುವಂತಹ ಈ ವಿದ್ಯಾಲಯ ಏನು ತಂದ ಮನಮೋಹಕ ನೃತ್ಯ ಭಜನೆ ಪ್ರದರ್ಶನದ ಮೂಲಕ ಭಕ್ತಿಯ ಸೊಬಗನ್ನು ನಮ್ಮ ಮುಂದೆ ಅನಾವರಣೆಗೊಳಿಸಲು ಸಜ್ಜಾಗಿದೆ. ಇದೀಗ ನಿಮ್ಮ ಸಮಯ ಆರಂಭ. ನಿರ್ವಿಘ್ನಂ ಕುರು ಮೇ ದೇವ
ಶಾರದಾ ವಿದ್ಯಾಲಯ ಕೊಡಿಯಲ್ಬೈಲ್ ಮಂಗಳೂರು ತಂಡದ ಅದ್ಭುತ ಕುಣಿತ ಭಜನೆ ಪ್ರದರ್ಶನಕ್ಕೆ ನಮ್ಮ ಕುಡ್ಲ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಸೌಂದರ್ಯ ಮೇಡಮ್, ತಮ್ಮ ಅಭಿಪ್ರಾಯ? ನಿಮ್ಮ ಉಡುಗೆ ತೊಡುಗೆ ಬಹಳ ಚಂದ ಇದೆ. ಲುಕಿಂಗ್ ವೆರಿ ಬ್ಯೂಟಿಫುಲ್. ಪ್ರಾರಂಭದಲ್ಲಿ ಮಾಡಿದಂತಹ ಪ್ರಣಾಮ ಮಾಡಿದ ರೀತಿ ನನಗೆ ಇಷ್ಟ ಆಯಿತು. ಕೋಆರ್ಡಿನೇಷನ್, ನೀವು ಹ್ಯಾಂಡ್ ಮೂಮೆಂಟ್ಸ್ ಆಗಿರ್ಬೋದು ಎಲ್ಲ ಚಂದ ಬಂತು. ಹಾಗೆ ಮಂಗಳ ಕೂಡ ಅಷ್ಟೇ ಚಂದ ಬಂದಿದೆ, ಕೋಆರ್ಡಿನೇಷನ್ ಇತ್ತು. ಸ್ವರ ಕೂಡ ಅಷ್ಟೇ ಒಳ್ಳೇದು ಕೇಳ್ತಿತ್ತು. ಅಪಾರ್ಟ್ ಫ್ರಮ್ ದ್ಯಾಟ್, ಫಸ್ಟಿಗೆ ಅದೇ ಹೇಳಿದೆ ನಾನು, ಪ್ರಣಾಮ ಮಂಗಳ ಬಿಟ್ಟು ಮಧ್ಯದಲ್ಲಿ ಬಂದಂತಹ ನೃತ್ಯದಲ್ಲಿ ಕುಣಿತ ಭಜನೆಯಲ್ಲಿ ಜನಪದ ಶೈಲಿ ಬರುವುದು ಸಹಜ, ಬರ್ಬೋದು ಅಲ್ಲ ಸರ್? ಅಂದರೆ ಹಾಡುಗಾರಿಕೆಯಲ್ಲಿ ತಾಳದಲ್ಲಿ ಜನಪದ ಶೈಲಿ ಜಾಸ್ತಿ ಕೇಳಿತ್ತೋ ಅನ್ನೋ ಒಂದು ಭಾವನೆ ನಂದು, ತಪ್ಪಾಗದಿದ್ರೆ. ಹಾಡುಗಾರಿಕೆ ಮತ್ತು ತಾಳದಲ್ಲಿ ಜನಪದ ಶೈಲಿ ಎದ್ದು ಕಾಣ್ತಿತ್ತು ಅಂತ ನನ್ನ ಭಾವನೆ. ಅದನ್ನೊಂದು ಕರೆಕ್ಟ್ ಮಾಡಿ ಅಭಿನಂದನೆಗಳು. ಧನ್ಯವಾದಗಳು. ಅರುಣ್ ಉಳ್ಳಾಳ್ ಸರ್, ತಮ್ಮ ಅಭಿಪ್ರಾಯ? ಸೌಂದರ್ಯ ಅವರು ನೋಡಿದ ನಿಮ್ಮ ಪ್ರಸ್ತುತಿಯ ಸೌಂದರ್ಯಕ್ಕೆ ನನ್ನದು ಸಮ್ಮತಿಯೇ. ಅವರು ಹೇಳಿದ ಅಂಶಗಳೆಲ್ಲ ಸರಿಯಾಗಿಯೇ ಇದೆ. ನಿಮ್ಮ ಆರಂಭದ ಫಾರ್ಮೇಷನ್, ನೀವು ದೀಪ ಮಧ್ಯದಿಂದ ಎದ್ದ ರೀತಿ, ಅದೇನೋ ಮಧ್ಯದಿಂದ ಒಂದು ಆವಿರ್ಭವಿಸಿದ ಹಾಗೆ, ನಿಜಕ್ಕೂ ಸೊಗಸಾದ ಜೋಡಣೆ, ಒಂದು ಸೊಗಸಾದ ಜೋಡಣೆ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ಎನ್ನುವುದನ್ನು ಆರಂಭದ ಗೀತೆಯಾಗಿ ಬಳಸಿಕೊಂಡ ಬಗ್ಗೆ ಕೆಲವು ಭಿನ್ನಾಭಿಪ್ರಾಯಗಳು ಬರ್ಬೋದು. ಕಾರಣ ಏನು ಗೊತ್ತೇ? ಆಕಲು ಸುರುಟು ಗಣಪತಿ ಪದ್ಯ ಬಂತಿದ್ದೀರಿ, ಏನು ಕೊಡ್ತೀರಿ ಕಾರಣ? ವಕ್ರತುಂಡ ಶ್ಲೋಕದಿಂದ ಆರಂಭ ಮಾಡಿದ ಇದು ಕೊಡಬೇಕು. ಏಕೆಂದರೆ ಬಹುತೇಕರ ಹಾಗೆ ಅಂದುಕೊಂಡಿದ್ದಾರೆ. ಮಂಗಳಕ್ಕೊಂದು ಸಿದ್ಧ ಮಾದರಿ ಇದೆ. ಗಣಪತಿ, ಅದಕ್ಕೆ ನೋಡಿ, ಕೆಲವರು ಗಣಪತಿಯನ್ನು, ದೇವಿಯನ್ನು, ಗುರುವನ್ನು, ಪಂಜುರ್ಲಿಯನ್ನು, ತರವಾಡ ದೈವಗಳು ಇದ್ದವರನ್ನೆಲ್ಲ ಸ್ತುತಿಸಿಕೊಂಡು ಬರುವಾಗ ಇಲ್ಲಿ ಕುಣಿತ ಭಜನೆ 5 ನಿಮಿಷ ಹೋಯಿತು. ನಾನು ಹೇಳೋದು, ಅಲ್ಲಿ ಕುಣಿದದ್ದು ಮಾತ್ರ, ಇದು ನೃತ್ಯ ಭಜನೆ ಅಂತ ಹೆಸರು ಕೊಟ್ಟಿದ್ದಾರಲ್ಲ, ಕುಣಿದದ್ದು ಮಾತ್ರ ಲೆಕ್ಕಕ್ಕೆ. ನೀವು ಎಷ್ಟು ಶ್ಲೋಕ ಹೇಳಿದ್ದೀರಂತಲ್ಲ, ಗಣಪತಿಯನ್ನೊಮ್ಮೆ ನೆನಪಿಸಿ, ಗುರುವನ್ನೊಮ್ಮೆ ನೆನಪಿಸಿ. ಸಾಧ್ಯ ಆದರೆ ಈ ಗುರು ಗಣಪತಿ, ಗುರು ಗಣಾಧಿಪತಯ ನಮಃ ಅಂತ ಹೇಳಿದಾಗೆ ಗುರು ಗಣಪತಿಗಳನ್ನೆಲ್ಲ ಒಂದೇ ಶ್ಲೋಕದಲ್ಲಿ ಸ್ತುತಿಸುವುದು ಹುಡುಕಿದರೆ ಸಿಗ್ತದೆ. ಅದನ್ನು ತಂದುಬಿಟ್ರೆ ಎಲ್ಲ ಮುಗೀತು. ಅದು ಸಾಕಾಗ್ತದೆ. ಗಣಪತಿ ಗೀತೆ ಇಂಥ ಸಣ್ಣ 8 ನಿಮಿಷಕ್ಕೆಲ್ಲ ತರಬೇಕಾಗಿ, ಕೆಲವರು ನೋಡಿ ಜೋಪಾನವಾಗಿ ಒಂದೇ ಸಾಲಲ್ಲಿ ಎಲ್ಲ ಮುಗಿಸಿದ್ದಾರೆ. ಅದು ಬುದ್ಧಿವಂತಿಕೆ. ಹಾಗಾಗಿ ಈ ಸಮರ್ಥವಾದಂಥ ಉದಾಹರಣೆಯನ್ನು ಕೊಡಬೇಕು ಉಳಿದವರು ಕೇಳುವಾಗ ಕೂಡ. ಹಾಗಾಗಿ ನೀನ್ಯಾಕೋ ಗೀತೆಯಿಂದ ಆರಂಭ ಆಯಿತು. ಪಿಳ್ಳಂಗೋವಿಯ, ನಮ್ಮಂಥ ನಾವು ಎಳೆಯರಿದ್ದ ಕಾಲದಲ್ಲಿ ಕುಣಿತ ಅಂತ ಹೇಳುವ ತಕ್ಷಣ ನೆನಪಾಗ್ತಿದ್ದ ಗೀತೆ ಇದುವೇ. ಇವತ್ತು ಅದರ ನಂತರ ಬೇಕಾದಷ್ಟು ಹೊಸ ಗೀತೆಗಳು ಬಂದ ಕಾರಣ ಈ ಪಿಳ್ಳಂಗೋವಿಯ ಸ್ವಲ್ಪ ಮರೆಯಲ್ಲಿ ಹೋಗಿತ್ತು. ಬಹಳ ಸೊಗಸಾಗಿ ಕುಣಿಯುವುದಕ್ಕೆ ಒಪ್ಪುವಂಥ, ಎಲ್ಲಿ ನೋಡಿದರೆ ಅಂತ ಹುಡುಕಿ ಕೃಷ್ಣನನ್ನು ಶೋಧ ದೃಷ್ಟಿಯಿಂದ ನೋಡಿದ ಗೀತೆ ಇದು. ಅದನ್ನು ತಂದದ್ದು ನನಗೆ ವೈಯಕ್ತಿಕವಾಗಿ ಸಂತೋಷ ಆಯಿತು. ಎಲ್ಲವೂ ಕರೆಕ್ಟ್ ಶ್ರುತಿಬದ್ಧವಾಗಿತ್ತು. ನೀವು ಪ್ರಾರಂಭದಲ್ಲಿ ಶ್ಲೋಕ ಹೇಳಿದ್ದು ಶ್ರುತಿಬದ್ಧವಾಗಿ ನಾನು ಹೇಳಿದೆ, ಎಲ್ಲ ಸಂಗೀತದ ಸ್ಟೂಡೆಂಟ್ಸ್ಗಳಾಗಿರ್ಬೋದಂತ. ಏಕೆಂದರೆ ಅಷ್ಟು ಸೊಗಸಾದ ಶ್ರುತಿಬದ್ಧವಾದ ಗಾಯನ, ಅದು ಮೆಚ್ಚುವಂಥದ್ದು. ಧನ್ಯವಾದಗಳು, ಅಭಿನಂದನೆ, ಇನ್ನಷ್ಟು ಉನ್ನತಿಯಾಗಲಿ. ಧನ್ಯವಾದಗಳು. ಶಿಸ್ತು, ಸಮನ್ವಯ, ಉತ್ಸಾಹಭರಿತ ಹೆಜ್ಜೆಗಳು, ಭಕ್ತಿಯ ಅಭಿವ್ಯಕ್ತಿ ಮತ್ತು ಎಲ್ಲರ ಮನಸೂರೆಗೊಂಡಂತಹ ನಿಮ್ಮ ಅದ್ಭುತ ಧ್ವನಿ ಪ್ರೇಕ್ಷಕರ ಹೃದಯವನ್ನು ಸ್ಪರ್ಶಿಸಿತು. ಪ್ರತಿಯೊಂದು ಹೆಜ್ಜೆಯಲ್ಲೂ ಭಕ್ತಿ, ಪ್ರತಿಯೊಂದು ಗಾಯನದಲ್ಲೂ ಶಕ್ತಿ, ಪ್ರತಿಯೊಂದು ಕ್ಷಣದಲ್ಲೂ ಕಲೆಯ ಸೊಬಗು ಅನಾವರಣಗೊಂಡಿತು. ನಿಮ್ಮ ಈ ಪ್ರದರ್ಶನ ಇನ್ನಷ್ಟು ಎತ್ತರದ ಸಾಧನೆಗಳಿಗೆ ಪ್ರೇರಣೆಯಾಗಲಿ. ತಾಯಿ ಶಾರದೆಯ ಕೃಪಾಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ ಅಂತ ಹಾರೈಸುತ್ತಾ, ಮತ್ತೊಮ್ಮೆ ಶಾರದಾ ವಿದ್ಯಾಲಯ ಕೊಡಿಯಾಲ್ಬೈಲ್ ಮಂಗಳೂರು ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ನ್ಯೂ ರವಿ ಇಂಡಸ್ಟ್ರೀಸ್ ಪ್ರೆಸೆನ್ಸ್ ನಮ್ಮ ಕುಡ್ಲ ನೃತ್ಯ ಭಜನೆ ಸೀಸನ್ 4 ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.